ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನೋಡ ಬುದ್ಧಿವಂತ, ನೀ ಖರೇನ ಬುದ್ಧಿವಂತ ಆಗಿದ್ರೆ ಮಾಮೂಲಿ ಐಡಿಯಾ ಬಿಟ್ಟೆ ಚಲೋ ಐಡಿಯಾ ಕೊಡು. ಶೆಟ್ಟೆ ಕೆಲಸ ಮಾಡಿಸ್ಕೊಂತೀನಿ, ನನಗೆ ಮಾಮೂಲು ಐಡಿಯಾ ಅಂತ. ಅಲ್ವಾ ಬರೀ ಹಾಳಾದ ಐಡಿಯಾನ ಕೊಡ್ತೀವಿ, ವೇದರ ಜನ ಮದುವೆನ ಆಗೋಲ್ತೆ. ನೋಡ್ತಮ್ಮ, ಈಗ ಒಂದು ಹೊಸ ಐಡಿಯಾ ಮಾಡೇನಿ. ನಾನು ವೇದ ಅವರಿಗೆ SMS ಕಳಿಸ್ತಾನೆ, ಅದನ್ನ ನನ್ನ ಮೊಬೈಲಿಂದಾನೆ ಕಳಿಸ್ತಾನೆ. ನೀನು ವೇದಾರ್ ನಂಬರ್ ಕೊಡಿ. ಇಲ್ಲ ನೀ SMS ಕಳ್ಸಿದ್ರೆ ವೇದರ್ ನನಗೆ ಹೊಲಿತಾರ. ನೋಡ್ತಮ್ಮ, ಎಲೆಕ್ಟ್ರಾನಿಕ್ ರೂಟ್ನಾಗ ಹೋದ್ರ ಗ್ಯಾರಂಟಿ ಸಿಗ್ತಾಳ. SMS ಕಳಿಸಿದ್ದ ಯಾರು ಹೇಳು? ಇನ್ಯಾರ? ಓ ಸುಬ್ರಹ್ಮಣ್ಯ. ಅಲ್ಲೋ ಮಂಗ್ಯ. ಮತ್ ನೀನು? ಅಲ್ಲ, ಗಾಡ್ ಗವಿ ಗಂಗಾಧರ. ಗುಂಡನವ್ರ ದೇವ್ರು. ನೋಡ್ತಮ್ಮ, ಗುಂಡಣ್ಣಾರ ಆ ದೇವ್ರ ನಂಬೇರ ಅಂದ್ಮೇಲೆ ವೇದ ನಮ್ದಂಗ ಇರ್ತಾಳ. ಏನವ್ವ? ನನ್ಗೆ ಗಾಡ್ ಗವಿ ಗಂಗಾಧರನಿಂದ ಒಂದು ಮೆಸೇಜ್ ಬಂದಿದೆ. ಎಲ್ಲಾರ್ನು ಪ್ರೀತಿಯಿಂದ ಮಾತಾಡ್ಸ್ಬೇಕಂತೆ. ಮಾತಾಡ್ಸು. ಆದ್ರೆ ಯಾರು ಕಳ್ಸಿದ್ದು ಅಂತ ಗೊತ್ತಾಗ್ತಾ ಇಲ್ಲ. ಕೆಳಗೆ ಯಾರ ಹೆಸರು ಇರುತ್ತೋ ಅವರೇ ಕಳ್ಸಿರ್ತಾರಪ್ಪ. ಗಾಡ್ ಗವಿ ಗಂಗಾಧರ ಅಂತ ಇದೆ. ಅವನೇ ಕಳ್ಸಿರ್ಬೇಕು ಬಿಡು. ಥ್ಯಾಂಕ್ ಯು ಆಂಟಿ. ನನ್ ಪೂಜೆ ಮುಗಿಸಿ ಕಣ್ಬಿಟ್ಟಾಗ ಯಾರು ನನ್ನ ಎದುರುಗಡೆ ಇರ್ತಾರೋ ಅವರೇ ನನ್ ಗಂಡ. ಹಿಂದಿನ ಪುರಾಣದಲ್ಲಿ ಇದೇ ರೀತಿ ಆಗ್ತಾ ಇತ್ತು. ಈಗಿನ ಕಾಲದಲ್ಲಿ ಬಹುಶಃ ಆಗ್ಬೋದು. ಟ್ರೈ ಮಾಡಿ, ನಿಂಗೆ ಯಾರಾದ್ರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದ್ವೆ ಮಾಡ್ಕೊಂಡ್ ಬಿಡು. ಆಂಟಿ, ನೀವು ನನ್ ಜೊತೆ ಬನ್ನಿ, ನನ್ಗೆ ಆಶೀರ್ವಾದ ಮಾಡಿ. ಅಯ್ಯೋ, ಆ ದೇವ್ರ ಮುಂದೆ ನಮ್ಮ ಆಶೀರ್ವಾದ ಎಲ್ಲ ಯಾವ ಮಹಾ. ಮನಸ್ ಕೊಟ್ಟು ಪೂಜೆ ಮಾಡು, ನಿಂಗೆ ಒಳ್ಳೇದಾಗುತ್ತೆ. ಅಲ್ಲಮ್ಮ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನ್ಗೆ? ಆ ತರ ಹೇಳಿದ್ ಯಾರು? ಗಾಡ್ ಗವಿ ಗಂಗಾಧರ. ನನ್ನ ದೇವ್ರ ಬಗ್ಗೆ ನನ್ನ ಹತ್ರನೇ ಹೇಳ್ತಾ ಇದೀಯಾ? ಇವತ್ತೊಂದಿನ ನೀವು ನನ್ನ ಹತ್ರ ಬರಬಾರ್ದು, ನನ್ನನ್ನು ಮಾತಾಡಿಸ್ಬಾರ್ದು. ಆಮೇಲೆ ನಮ್ಮ ಅಕ್ಕ ನನಗೇನು ಕೆಲಸ ಹೇಳ್ಬಾರ್ದು. ರೀ, ಇವಳು ಸೋಮಾರಿತನಕ್ಕೆ ಏನೇನ್ ಅನುಕೂಲ ಬೇಕೋ ಎಲ್ಲ ಮಾಡ್ಕೊಳ್ತಿದಳ್ರಿ. ಚಾಲ್ಮಿಷನ್ ಇವತ್ ಏನ್ ಮಾಡ್ತೀಯ ಅದನ್ನಾದ್ರೂ ಹೇಳು. ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವ್ಯಾರು ನನ್ನ ಜೊತೆ ಮಾತಾಡಬಾರ್ದು. ದೇವ್ರೆ, ಗಾಡ್ ಗವಿ ಗಂಗಾಧರ, ನನ್ನ ಮನಸ್ಸಿನ ಆಸೆನ ನೆರವೇರ್ಸಪ್ಪ. ನನಗೆ ರೇಡಿಯೋ ಜಾಕಿ ಕೆಲಸ ಸಿಗೋ ತರ ಮಾಡಪ್ಪ. ದೇವ್ರೆ, ಏನಿದ್ ನಿನ್ನಿಲೆ? ಇಲ್ಲ ಸುಮ್ಮನೆ ಕಳ್ಸಿದ್ಯಾ? ಯಾಕೆ? ಯಾರ ಕೇಳ್ ಮದ್ವೆ ಅದ್ಯೆ? ಇದು ನನ್ ಮದ್ವೆ ವಿಷಯ, ಯಾರನ್ನ ಯಾಕೆ ಕೇಳ್ಬೇಕು? ನೀನು ನಮ್ ಭಾವನ್ ಮದ್ವೆ ಆದಾಗ ನನ್ ಪರ್ಮಿಷನ್ ಕೇಳಿದ್ಯಾ? ಏನಾತು? ಅವಾಗಿಂದ ನೋಡಕತ್ತೇನೆ, ಯಾವ್ದೋ ಲೋಕದಾಗಿದ್ದಂಗ ಇದೆಯಲ್ಲೋ. ಕನಸ್ನಾಗ ನಾನು ವೇದರ್ ಮದುವೆ ಆದಂಗ ಇತ್ತು. ಕನಸು ಬಿದ್ದು ಲಗ್ನ ಆಗಿ ಮತ್ತೆ ಯಾಕೆ ಸುಮ್ಮನೆ ಇದೀನಿ? ಮತ್ತೆ ಬೇರೆ ಮಾಡ್ಬಿಟ್ರಪ್ಪ. ಅಮ್ಮ, ನಿನ್ ಲವ್ ಸ್ಟ್ರಾಂಗ್ ಇತ್ತು ಅಂದ್ರೆ ಯಾರು ಬೇರೆ ಮಾಡ್ಕೊಂಗಿಲ್ಲಪ್ಪ. ಇದು ಒಂಥರ ಈ ಲೈಲಾ ಮಜ್ನು ಪ್ರೀತಿ ಇದ್ದಂಗು. ಆದ್ರ ಲೈಲಾ ಮಜ್ನುಗೆ ನನಗಿದ್ದಂತ ಅತ್ತಿ ಇರ್ಲಿಲ್ಲಲ್ಲ. ಅತ್ತಿಗಿಂತ ತಡೆಯ ಸ್ಟ್ರಾಂಗ್ ಇರ್ತಾ ಅಂತ ಹೇಳ್ಕ. ಲೇ ಪರಮ, ಪಡುಗುಲ ಕಾಯ್ದು ಇತ್ತೀಚೆಗೆ ತಲಾಟೆ ಜಾಸ್ತಿ ಆಗಿದೆ. ಯಾವಾಗಂದ್ರ ಅವಾಗ ಮನೆಗೆ ಬರ್ತಾನೆ, ವೇದಾಗ ರೇಗಿಸ್ತಾ ಇದ್ದಾನೆ. ಅಯ್ಯೋ ಬಿಡ, ಅವಳು ಅವನ್ ಆಡಕ್ ಶುರು ಮಾಡಿದಾಳೆ. ಪ್ರೇಮಿಗಳ ವಿಷಯದಲ್ಲಿ ತಲೆ ಹಾಕೋಕೆ ಯಾವ ಅಧಿಕಾರ ನಮ್ಗಿಲ್ಲ ಕಣ. ಯಾಕಿಲ್ಲಪ್ಪ? ದೊಡ್ಡವರಾಗ ನಾವು ಬುದ್ಧಿ ಹೇಳ್ಬೇಕಾ? ಪ್ರೀತಿ ವಿಷಯದಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲಪ್ಪ. ಈಗಿನವರೆಲ್ಲ ಹೊಸ ಜನರೇಷನ್. ಲೇ, ದೊಡ್ಡವ್ರ ಸಪೋರ್ಟ್ ಬೇಕು ತಾನೆ? ಏನ್ ಸಪೋರ್ಟ್ ಬೇಕು? ಕೋರ್ಟ್ಗೆ ಹೋದ್ರೂ ಅವ್ರ ಪರವಾಗಿ ತೀರ್ಪಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟ್ ಎಷ್ಟೋ ಪ್ರೇಮಿಗಳ ಜೀವನದಲ್ಲಿ ಸಂತೋಷ ತಂದಿದೆ. ಬೇರೆ ವಿಷಯ ಬಿಡ, ನಮ್ಮಿಬ್ಬರ ವಿಷಯ ಮಾತಾಡಲೇ. ಏನ್ ನಮ್ಮಿಬ್ರು ವಿಷಯ? ಈಗ ನನ್ನ ಪ್ರೀತಿ ವಿಷಯ ನೀನ್ ಮಾತಾಡ್ತೀಯಾ? ಇಲ್ಲ. ಇಲ್ಲ, ನಿನ್ನ ಮನಸ್ಸಲ್ಲಿರೋ ಅವ್ರ ವಿಷಯ ನಾನ್ ಮಾತಾಡ್ತೀನಾ? ನನ್ನ ಮನ್ಸಲ್ಲಿರೋ ಅವರು ಅಂದ್ರೆ ಯಾರಪ್ಪ? ಕೋಣಕೊಂಡೆ ಕ್ಲೈಂಟ್. ನಾನ್ ಸುಬ್ಬನ್ನೇ ಮದ್ವೆ ಆಗೋದು. ಯಾಕಮ್ಮ, ಏನಾಯ್ತಮ್ಮ ನಿನಗೆ? ಹೌದು, ನಾನ್ ಸುಬ್ಬನ್ನೇ ಮದ್ವೆ ಆಗೋದು. ಯಾಕೆ ಮದುವೆ ಐತಿ ಅದನ್ನ ಬೊಗಳು? ಇದು ನನ್ನ ನಿರ್ಧಾರ ಅಲ್ಲ, ದೇವ್ರ ನಿರ್ಧಾರ. ಆಗ್ಲೇ ಹೇಳಿಲ್ವೇನೆ ಗಾಡ್ ಗವಿ ಗಂಗಾಧರ? ದೇವರೆಲ್ಲಾದ್ರೂ ಮೆಸೇಜ್ ಕಳಿಸ್ತಾರೇನೆ? ಹೌದು, ನಿಮ್ ಅಕ್ಕನ ಜೊತೆ ಮಾತಾಡಿದ್ರೆ ಜಗಳ ಆಗುತ್ತೆ, ನಿಮ್ ಭಾವನ ಜೊತೆ ಸಲ್ಗೆಯಿಂದ ಇದ್ರೆ ಅನಾಹುತ ಆಗುತ್ತೆ ಅಂತ ಹೇಳ್ದ. ಇನ್ನು ಏನೇನು ಹೇಳ್ದ? ಅಷ್ಟೇ ಅಲ್ಲ, ನೀನ್ ಬೇರೆ ಯಾರೇ ಹುಡುಗನ್ ಮದ್ವೆ ಆದ್ರೂ ನಿನ್ ಜೀವನ ಹಾಳಾಗುತ್ತೆ ಅಂತ. ಇಂಥ ದಿನ ಪೂಜೆ ಮಾಡಿ ಕಣ್ಬಿಟ್ಟು ನೋಡು, ನಿನ್ ಮುಂದೆ ಯಾರು ಇರ್ತಾರೋ ಅವರೇ ನಿನ್ ಗಂಡ ಅಂತ ಹೇಳ್ದ. ನಾನು ಹಾಗೆ ಮಾಡ್ದೆ, ಸುಬ್ಬ ನನ್ ಕಣ್ಮುಂದೆ ಬಂದ, ಅವನೇ ನನ್ ಗಂಡ. ಯಾಕಾದ್ರೂ ಇಂಥ ಮೂಢನಂಬಿಕೆಗಳನ್ನ ನಂಬ್ತೀರಾ? ಅದ್ ಯಾವ್ದೋ ದೇವ್ರು ನಿನಗೆ ಮೆಸೇಜ್ ಕಳ್ಸಿ ಉದ್ಧಾರ ಮಾಡಿದಾನೆ ಅಂದೆಲ್ಲ, ಹೋಗಿ ಎತ್ಕೊಂಡ್ ನೋಡ್ತೀನಿ. ಜಸ್ಟ್ ಅ ಮೊಮೆಂಟ್. ಎಲ್ಲೇ ಇನ್ಬಾಕ್ಸ್ ಎಲ್ಲ ಎಂಟಿ ಇದೆಯಲ್ಲೇ? ಅಕ್ಕ ಆಗ್ಲೇ ಓದ್ದೆ ಕಣೆ. ಇದೆಲ್ಲ ನಿಮ್ಮ ಭ್ರಮೆ. ದೇವರು ಲೋಕ ಕಲ್ಯಾಣ ಮಾಡೋದ್ಬಿಟ್ಟು ನಿನಗೆ ಮೆಸೇಜ್ ಕಳಿಸ್ತಾ ಕೂತ್ಕೋತಾನೆ. ಹಾಗಿದ್ರೆ ನಾನು SMS ಓದಿದ್ದೆಲ್ಲ ಸುಳ್ಳ? ಅಯ್ಯೋ, ದೇವ್ರ ಹೆಸರು ಬೇರೆ ಯಾರೋ ನೀನು ಕಳಿಸ್ತಾ ಇರ್ಬೇಕು ನೋಡು. ಗಾಡಗವಿ ಗಂಗಾಧರ ಹೆಸರಲ್ಲಿ ಮೆಸೇಜ್ ಕಳಿಸ್ತಾ ಇದ್ದವ್ರು ಯಾರ? ಗುಂಡನವ್ರ, ದೇವ್ರ ಮಾತು ಎಲ್ಲಾರು ಕೇಳ್ತಾರ. ದೇವ್ರ ಹೆಸರಿಗೆ ಮೆಸೇಜ್ ಕಳ್ಸಿದ್ರೆ ವೇದವ್ರ ನಿನ್ ಮದುವೆ